ಶ್ರೀ ಪಿಪಿಳಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ತುಂಬ ದಿನಗಳ ನಂತರ ಇಂದು ಶ್ರೀ ಪಿಪಿಳಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರುಗಳಿಗೆ ನಮಸ್ಕರಿಸಿ ಪಾದಯಾತ್ರೆಯನ್ನು ಕೈಗೊಳ್ಳಲು ಅನುಮತಿಯನ್ನು ಬೇಡಿಕೊಂಡು ಇಂದು 145ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡಿರುತ್ತೇನೆ. ಇಂದು ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಅಧಿದೇವತೆ, ಪ್ರಧಾನ ದೇವತೆ, ಮೂಲ ದೇವತೆಯಾದಂತಹ ಶ್ರೀ ಪ್ರಿಯಾ ಪಟ್ಟಣದಮ್ಮನವರನ್ನು ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದಲ್ಲಿಯೂ ಕಣದಲ್ಲಿಯೂ ಸಹ ನೆಲೆ ನಿಂತು ಈ ಕ್ಷೇತ್ರವನ್ನು ಸದಾಕಾಲ ಕಾಪಾಡುತ್ತಾ ಬರುತ್ತಿರುವಂತಹ ಶ್ರೀ ನಾಗದೇವತಾ ಮಾತೆಯನ್ನು ಹಾಗೂ ನಮ್ಮೂರಿನ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳನ್ನು ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷ ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದ ಪ್ರತಿಯೊಬ್ಬರನ್ನು ಸಹ ನೆನೆದುಕೊಂಡು ಇಂದು 145ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡಿರುತ್ತೇನೆ. ಪ್ರಸ್ತುತ ಅಂದು ನಾನು ಈ ಹಿಂದೆ ಈ ಕ್ಷೇತ್ರದಲ್ಲಿ ಆಗಬೇಕಾಗಿದ್ದಂತಹ, ನಡೆಯಬೇಕಾದಂತಹ, ಜರುಗಬೇಕಾದಂತಹ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಸ್ಥಗಿತಗೊಂಡಿದ್ದು, ಅಮ್ಮನವರ ಆಶೀರ್ವಾದಗಳನ್ನು ಬೇಡಿಕೊಂಡು ಮತ್ತೊಮ್ಮೆ ಎಲ್ಲ ಕೆಲಸ ಕಾರ್ಯಗಳು ಪ್ರಾರಂಭವಾಗಲಿ ಎಂದು ಅಮ್ಮನವರ ಪಾದಗಳಲ್ಲಿ ಪಾದಯಾತ್ರೆಯನ್ನು ಕೈಗೊಂಡು ಬೇಡಿಕೊಂಡಾಗ ಅಮ್ಮನವರ ಆಶೀರ್ವಾದ ಬಲದಿಂದ ಈ ಕ್ಷೇತ್ರದಲ್ಲಿ ನಡೆಯಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳು ಸಹ ಸಕಾಲಕ್ಕೆ ನಡೆದು ಈಗ ಚಾಲ್ತಿಯಲ್ಲಿರುತ್ತವೆ. ಅಮ್ಮನವರ ಆಶೀರ್ವಾದವು ಈ ಕ್ಷೇತ್ರಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಇರಲಿ. ಅಧಿಕಾರ, ಹಣ ಯಾವತ್ತೂ ಸಹ ಶಾಶ್ವತವಲ್ಲ. ಆದರೆ ಧರ್ಮ ಒಂದೇ ಶಾಶ್ವತ, ಧರ್ಮದ ನಿಯಮಗಳೊಂದೇ ಶಾಶ್ವತ. ನನ್ನ ಜ್ಞಾನಾರ್ಜನೆಯಂತೆ ನಾನು ಸ್ವತಃ ನೋಡಿದಂತೆ, ಕೇಳಿ ಹಿರಿಯರಿಂದ ತಿಳಿದುಕೊಂಡಂತೆ ಈ ಕ್ಷೇತ್ರದಲ್ಲಿ ಯಾರೂ ಸಹ ನಾನು ಎಂಬ ಮಾಯೆಯನ್ನು ಆವರಿಸಿಕೊಂಡು ಯಾರೂ ಸಹ ಈ ಕ್ಷೇತ್ರದಲ್ಲಿ ಸಂಚರಿಸಬಾರದು. ಹಾಗೂ ಈ ಕ್ಷೇತ್ರದಲ್ಲಿ ನಾನು ಎಂಬ ಆಧಿಪತ್ಯವನ್ನು ಕ್ಷೇತ್ರದ ಅಮ್ಮನವರು ಒಪ್ಪಿಕೊಳ್ಳುವುದಿಲ್ಲ. ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಎಲೆ, ಬಳ್ಳಿ, ಹೂವು, ಪತ್ರೆ, ಕಾಯಿ ಪ್ರತಿಯೊಂದು ಸಹ ಕ್ಷೇತ್ರದ ಅಮ್ಮನವರುಗಳ ಪೂಜಾ ಕಾರ್ಯಕ್ರಮಗಳಿಗೆ ಮೀಸಲಾಗಿರುತ್ತವೆಂದು ಪ್ರಸ್ತುತ ಮಗದೊಮ್ಮೆ ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತೇನೆ. ನನಗೆ 2ನೇ ಬಾರಿ ಈ ಕ್ಷೇತ್ರದಲ್ಲಿ ಬಂದು ಈ ಕ್ಷೇತ್ರದ ಭವಿಷ್ಯದ ಬುನಾದಿಗಳು ಹಾಗೂ ನನ್ನ ಮತ್ತು ನನ್ನ ಸಹೋದರನ ಮಗಳನ್ನು ಕರೆದುಕೊಂಡು ಬಂದು ಈ ಕ್ಷೇತ್ರದಲ್ಲಿ ಮಾವು ಅನ್ನು ತೆಗೆದುಕೊಂಡು ಮನೆಗೆ ಹೋದಾಗ ಪ್ರಾಥಮಿಕವಾಗಿ ತೆಂಗು, ದ್ವಿತೀಯವಾಗಿ ಇಂದು ಮಾವು ಅನ್ನು ತೆಗೆದುಕೊಂಡು ಮನೆಗೆ ಹೋದಾಗ ನನ್ನ ಮಗಳಿಗೆ 2ನೇ ಬಾರಿಯೂ ಸಹ ಆರೋಗ್ಯ ತಪ್ಪಿದ್ದು ನನ್ನ ಗಮನಕ್ಕೆ ಬಂದಿರುತ್ತದೆ. ನಾನು ಈ ಕ್ಷೇತ್ರದಲ್ಲಿ ಕೆಲವೊಮ್ಮೆ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಇಲ್ಲ ಯಾವ ರೀತಿ ಆಸೆ ಆಕಾಂಕ್ಷೆಗಳನ್ನು ಅಥವಾ ಸಮಯ ಸಂದರ್ಭ ಪರಿಸ್ಥಿತಿಗಳನ್ನು ಆಲೋಚಿಸಿ ಮುನ್ನಡೆಸಿಕೊಂಡು ಹೋಗಬೇಕೆಂದು ಕೆಲವೊಮ್ಮೆ ನಮಗೂ ಸಹ ತಿಳಿಯದಾಗಿರುತ್ತದೆ. ಏಕೆಂದರೆ ನಾವು ಪ್ರತಿಯೊಬ್ಬರೂ ಸಹ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತೇವೆ. ಆದರೆ ಯಾರೂ ಸಹ ಅಮ್ಮನವರ ಇಚ್ಛೆಯಂತೆ ಈ ಕ್ಷೇತ್ರದಲ್ಲಿಂದ ಯಾವುದೇ ಒಂದು ಇಂಚು, 1 ರೂಪಾಯಿ ಅಥವಾ 1 ಪತ್ರೆ ಅಥವಾ ಯಾವುದೇ ಒಂದು ಕಾಯಿಯನ್ನು ಸಹ ನಮ್ಮ ಸ್ವಂತಕ್ಕೆ ಬಳಸಬಾರದು. ಅಮ್ಮನವರ ಪೂಜೆಗಳಿಗೆ ಮೀಸಲಾಗಿ ಇರುವಂತಹ ಈ ಎಲ್ಲ ಒಂದು ಶ್ರೀ ಪಿಪಿಳಿ ಕ್ಷೇತ್ರದ ವನಸಿರಿಯ ಪ್ರಕೃತಿ ಮಾತೆಯ ಪ್ರತಿಯೊಂದು ಭಾಗವೂ ಸಹ ಅಮ್ಮನವರ ಪೂಜೆಗೆ ಮೀಸಲಾಗಿರುತ್ತವೆ ಎಂದು
ಹಾಗೂ ನಮ್ಮ ಮನವಿಯಂತೆ ಅಥವಾ ಈ ಕ್ಷೇತ್ರದ ಇಚ್ಛೆಯಂತೆ ಈ ಕ್ಷೇತ್ರದಲ್ಲಿ ನಡೆಯಬೇಕಾಗಿದ್ದಂತಹ ಎಲ್ಲ ಕೆಲಸ ಕಾರ್ಯಗಳು ಸಕಾಲಕ್ಕೆ ನಡೆಯುತ್ತಿವೆ. ಭವಿಷ್ಯದ ದಿನಗಳಲ್ಲಿ ಯಾರೂ ಸಹ ಇಲ್ಲಿ ನಾನು ಎಂಬ ಮಾಯೆಯಿಂದ ಬಂದು ಯಾವುದೇ ರೀತಿಯ ಅಧರ್ಮೀಯ ಕೆಲಸಗಳಿಗೆ ದಾರಿ ಮಾಡಿಕೊಡಬಾರದೆಂದು ಈ 145ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ನನ್ನ ಜ್ಞಾನಾರ್ಜನೆಯಂತೆ ಈ ಕ್ಷೇತ್ರದಲ್ಲಿ ನನಗಾದಂತಹ ಕೆಲವೊಂದು ಅನುಭವಗಳನ್ನು ಭವಿಷ್ಯದ ದಿನಗಳಲ್ಲಿ ಭವಿಷ್ಯದ ಮನುಕುಲದ ಭಕ್ತಾದಿಗಳಿಗೆ ಒಂದು ಜ್ಞಾನಾರ್ಜನೆಯ ಸದುದ್ದೇಶದಿಂದ ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ತಿಳಿಸಲು ಇಚ್ಛಿಸುತ್ತೇನೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳು ಈ ಕ್ಷೇತ್ರಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಇರಲಿ ಎಂದು ಬೇಡಿಕೊಳ್ಳುತ್ತಾ, ಪಾದಯಾತ್ರೆಯ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಭೂಮಿಯ ಮೇಲೆ ವಾಸಿಸುತ್ತಿರುವಂತಹ ಅಗಾಧ ಪ್ರಮಾಣದ ಇರುವೆ ಸಂಕುಲಗಳು ಅಥವಾ ಸೂಕ್ಷ್ಮ ಜೀವಿಗಳಿಗೆ ನನ್ನಿಂದಾದಂತಹ ಅಚಾತುರ್ಯಗಳಿಂದ ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ತಪ್ಪಾಯಿತು ಎಂದು ಕ್ಷಮೆ ಬೇಡಿಕೊಳ್ಳುತ್ತಾ, ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಶ್ರೀ ನಾಗದೇವತಾ ಮಾತೆ, ನನ್ನಿಂದಾದಂತಹ ತಪ್ಪುಗಳಿಗೆಲ್ಲವನ್ನೂ ಸಹ ಕ್ಷಮಿಸಿ ಧರ್ಮದ ಹಾದಿಯಲ್ಲಿ ಮುನ್ನಡೆಯುವಂತೆ ಆಶೀರ್ವದಿಸಿ ಮುನ್ನಡೆಸಿ ಈ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ಅಗಾಧವಾದ ಶಕ್ತಿಯನ್ನು, ಸೇವೆಯನ್ನು ನಮ್ಮ ಕುಟುಂಬದವರಿಗೆ ನೀಡು ಮಾತೆ, ನೀಡು ಎಂದು ಪ್ರಸ್ತುತ ಈ 145ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.